ಏನಂತ ವಿಶ್ ಮಾಡಿದ್ರಿ ಒಂದು ಅಕೌಂಟ್ ಹ್ಯಾಕ್ ಆಗಿರೋದು ಬರ್ಡೇ ಮಾಡ್ತಾ ಇದ್ರಿ ಅಯ್ಯೋ ದೇವರೇ. ಸೊ ಖಂಡಿತ ತುಂಬ ಖುಷಿ ಆಗ್ತಿದೆ ಅವ್ರದ್ದು ಬರ್ತ್ಡೇ ಇವತ್ತು. ನಾನು ಅವ್ರಿಗೆ ಒಂದು ಸ್ಪೆಷಲಾಗಿ ಒಂದು ಗಾರ್ಡನ್ ಮಾಡಿದ್ದೀನಿ ನಮ್ಮ ಮನೆ ಟೆರೆಸ್ನಲ್ಲಿ. ಅದ್ರದ್ದು ಫೋಟೋ ಆಮೇಲೆ ಕಳಿಸ್ತೀನಿ ನಿಮಗೆ. ನಿನ್ನೆ ನೈಟ್ವರೆಗೂ ವರ್ಕ್ ಮಾಡ್ತಿದ್ದೆ. ಸೊ ನಿಮ್ಮೆಲ್ಲರಿಗೆ ಗೊತ್ತಿದೆ ಏನೇನೋ ನಡೀತು ಪಾಸ್ಟ್ 2-3 ಡೇಸಿಂದ. ಅದಕ್ಕೆ ನಾನು ಜಾಸ್ತಿ ಇವತ್ತೇನೋ ಆರ್ಗನೈಸ್ ಮಾಡಲಿಲ್ಲ. ಆ್ಯಂಡ್ ಸುದೀಪ್ ಭಯ್ಯ ವೀಣಾ ಸೇರಿನೇ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ಯಾಕಂದರೆ ಅಭಿಮಾನಿಗಳ ಜೊತೆ ನಾನು ಆ್ಯಕ್ಚುಲಿ ಸ್ವಲ್ಪ ಡಲ್ಲಾಗಿ ಬಂದಿದ್ದೆ ಇವತ್ತು. ಸ್ವಲ್ಪ ಸುಸ್ತಾಗಿಬಿಟ್ಟಿದ್ದು 2-3 ಡೇಸ್ ಇದೆಲ್ಲ ನಡೀತಲ್ಲ. ಬಟ್ ಅವ್ರದ್ದು ಜೋಶ್ ನೋಡಿ ನನಗೆ ಜೋಶ್ ಬಂದುಬಿಟ್ಟಿದೆ. ಸರಿ ಮ್ಯಾಮ್, ಅದು ಹ್ಯಾಕ್ ಆಗಿದ್ರ ಬಗ್ಗೆ ಅದು ಏನು ನಡೀತಾ ಇದೆ ಈಗ? ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸದಾಶಿವನಗರ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ 3 ಜನ, ನನ್ನ ಆಯುಷ್ ಆ್ಯಂಡ್ ಗಾಯತ್ರಿ ಆ್ಯಂಡ್ ನನ್ನ ಫ್ರೆಂಡ್ ಚೇತನ ಇರೋ ದುಡ್ಡು ಕಳಿಸಿದ್ರು. ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಬಿಹಾರ್ಗೆ ಹೋಗಿದೆ ಅದು. ಸೊ ಬಿಹಾರ್ಗೆ ಬ್ಯಾಂಕ್ಗೆ ಹೋಗಿ ಅವರು ವಿತ್ಡ್ರಾ ಕೂಡ ಮಾಡಿಬಿಟ್ಟಿದ್ದಾರೆ. ದುಡ್ಡು ವಿತ್ಡ್ರಾ ಮಾಡಿ ಅವರು ಗೋಲ್ಡ್ ಉಂಗುರಗಳು ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಸೈಬರ್ ಕ್ರೈಮ್ ಅವರ ಅಫಿಷಿಯಲ್ಸ್ ಎಲ್ಲ ನನ್ನ ಜೊತೆ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರು ತುಂಬ ಟ್ರ್ಯಾಕ್ ಮಾಡ್ತಿದ್ದಾರೆ ಆ್ಯಂಡ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡ್ತಿದ್ದಾರೆ. ನಾನು ಯಾಕೆ ಇದನ್ನು ತುಂಬ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆಯವ್ರಿಗೆ ಈ ಥರ ಮೋಸ ಆಗಬಾರ್ದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮನಿ. ಬೇರೆಯವ್ರಿಗೆ ಈ ಥರ ಮೋಸ ಮಾಡಬಾರ್ದು. ಆ್ಯಂಡ್ ನಾನು ತುಂಬ ತಿಳ್ಕೊತಾ ಇದ್ದೀನಿ ಹೇಗೆ ಯಾವ್ಯಾವ ರೀತಿ ಹ್ಯಾಕ್ ಆಗ್ಬೋದು ಅಂತ. ಸೊ ನನ್ನ ಫ್ರೆಂಡ್ಸ್ಗೆ ಅಥವಾ ಯಾರ್ಯಾರು ನನ್ನ ಫಾಲೋವರ್ಸ್ಗೆಲ್ಲ ಈ ಥರ ಮಾಹಿತಿಗಳು ನಾವು ತಲುಪಿಸ್ಬೇಕು. ಬಿಕಾಸ್ ಬೇರೆಯವ್ರಿಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ತುಂಬ ಜನಕ್ಕೆ ಈ ಥರ ಸಣ್ಣ ಪುಟ್ಟದು ಅಥವಾ ದೊಡ್ಡ ಅಮೌಂಟ್ಸು ಹೋಗಿದೆ ಬೇರೆ ಬೇರೆ ರೀತಿ. ಸೊ ನಾವೆಲ್ಲರೂ ಜಾಸ್ತಿ ಎಚ್ಚರಿಕೆ ಪಡಬೇಕು ಇದ್ರ ಬಗ್ಗೆ. ಸೊ ನಾನು ಆ್ಯಕ್ಚುಲಿ ಏನೋ ಶಾಕಲ್ಲಿದ್ದೀನಿ, ಈ ಥರ ನಿಜವಾಗ್ಲೂ ನನಗೆ ಆಗಿದೆಯಾ. ಕ್ಯಾಲ್ಕಟಲ್ಲಿ ನನ್ನ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಮೆಸೇಜಸ್ ಕಳಿಸಿದ್ದಾರೆ. US ಮೆಸೇಜ್ ಕಳಿಸಿದ್ದಾರೆ ನನ್ನ ತಂಗಿಗೆ. ಸೊ ಇಟ್ ವಾಸ್ ವೆರಿ ಸ್ಕೇರಿ. ಇನ್ನೊಂದು ವಿಷಯ, ಅವರು ಎಲ್ಲರೂ ನನಗೆ ಫೋನ್ ಮಾಡಿದಾಗ ಅವ್ರು ವಾಟ್ಸಪ್ಪಲ್ಲಿ ಮಾಡ್ತಿದ್ರು. ನಾನು ವಾಟ್ಸಪ್ಪೇ ಹ್ಯಾಕ್ ಆಗಿತ್ತು. ಸೊ ಅವ್ರ ಮೊಬೈಲಲ್ಲಿ ಟ್ರೈ ಮಾಡಲಿಲ್ಲ. ಸೊ ಈ ಥರ ಏನಾದ್ರು ಆಗಿದೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಲ್ಯಾಂಡ್ಲೈನ್ಸು ಸ್ವಲ್ಪ ಲ್ಯಾಂಡ್ಲೈನ್ ಅಥವಾ ಒಂದು ಸೆಕ್ಯೂರಿಟಿ ಮಾಡಿ. ಬೇರೆ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇರಬೇಕಂತ. ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ತಾರಂತೆ. ಸೆಲೆಬ್ರಿಟಿ ಟಾರ್ಗೆಟ್ ಮಾಡಲಿಲ್ಲ. ಆ್ಯಕ್ಚುಲಿ ಅವ್ರು ರ್ಯಾಂಡಮ್ ಆಗಿ ಮಾಡಿದ್ದಾರೆ. ಯೂಶ್ವಲಿ ಸೆಲೆಬ್ರಿಟಿಗಳು ದುಡ್ಡು ಕೇಳ್ತಾ ಇದ್ದಾರೆ ಅಂತ ಯಾರು ನಂಬಲ್ಲ. ಸೊ ಇದು ಅವ್ರು ರ್ಯಾಂಡಮ್ ಆಗಿ ಮಾಡಿದ್ದಾರೆ. ಅವ್ರು ಇಲ್ಲಿದ್ದವರಲ್ಲ, ಅವರೆಲ್ಲ UP ಬಿಹಾರದವರೇ ಮಾಡಿರೋದು. ಆ ಹುಡುಗ ಟೆಲಿಕಾಮ್ಸಲ್ಲಿದ್ದಾನೆ ಒಬ್ಬ. ಸೊ ಅವನು ಬಿಹಾರಿ. ರ್ಯಾಂಡಮ್ ಆಗಿ ಮಾಡಿದ್ದಾನೆ ನನಗೆ. ಅಗೇನ್ UP ಸರ್ ಬರ್ಡೇಗೆ ಎಲ್ಲ ನಾವಿದ್ದೀವಿ. ಸೊ ಯಾವಾಗ ಯೂಶ್ವಲಿ UP ಸರ್ಗೆ ಫಸ್ಟ್ ವಿಶ್ ಮಾಡೋದು ಚಾನ್ಸ್ ಇರುತ್ತೆ ಒಂದು 12 o'clockಗೆ. ಹೌದು ಹೌದು ಗೊತ್ತು ನನಗೆ. ಇಲ್ಲಿ ಬಂದಿದ್ದರು ನೈಟು. ನಾನು ಆ್ಯಕ್ಚುಲಿ ಬರಬೇಕಾಯ್ತು, ತುಂಬ ಮಳೆ ಬರ್ತಿತ್ತು ನೆನ್ನೆ. ಸೊ ಅಲ್ಲಿ ನಂದು ಫುಲ್ ಸಂಸಾರ ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಬೇಕು ಎಲ್ಲ ಮಕ್ಕಳಿಗೆ ಕಾಲೇಜ್ ಇದೆ, ಬರ್ತಿದ್ದಾರೆ. ಬಟ್ ತುಂಬ ಖುಷಿ ಆಗ್ತಿದೆ. ಈ ವರ್ಷ ತುಂಬಾ ಸ್ಪೆಷಲ್. UI ರಿಲೀಸ್ ಆಗಿತ್ತು. ಅದ ನಂತರ ಕೂಲಿ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ. 45 ಬರ್ತಿದೆ. ಅವ್ರಿಗೆ ಬೆಸ್ಟ್ ಡೈರೆಕ್ಟರ್ ಸಿಕ್ಕಿದೆ ಫಾರ್ UI. ಸೊ ಎಲ್ಲ ರೀತಿ ತುಂಬ ಸೆಲೆಬ್ರೇಷನ್ಸ್ ಖಂಡಿತ ಇದೆ. ಸೊ ವೆರಿ ಹ್ಯಾಪಿ ದಟ್ ಫ್ಯಾನ್ಸ್ ಬಂದು ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಖುಷಿ ಆಗಿದೆ. ಇಮೋಷನ್ ಖಂಡಿತ. ಆಮೇಲೆ ಈ ಜಾಗನೇ ಸಸುತ್ರ ಆ್ಯಕ್ಚುಲಿ ನಮಗೆ. ಇದು ನಮ್ಮ ಮನೆಯೇ. ಅಲ್ಲಿ ನಾವು ಇದ್ದೀವಿ, ಇದು ಮನೆ. ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಆ್ಯಂಡ್ ಇಲ್ಲಿ ಜಾಗ ಸ್ವಲ್ಪ ನಮಗೆ ದೊಡ್ಡದಾಗಿದೆ. ಆ್ಯಂಡ್ ಪರ್ಮಿಷನ್ ಸ್ವಲ್ಪ ಸಿಕ್ಕೋದು ಈಸಿಲಿ. ಎದುರುಗಡೆ ರೋಡ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಕ್ರಾಸಲ್ಲಿದೆ ಮನೆ. ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಥ್ಯಾಂಕ್ ಯು.